ಲೇಡೀಸ್ ಅಂಡ್ ಜೆಂಟಲ್ಮನ್, ಸಿದ್ದರಾಮಯ್ಯ ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿದ ಬಳಿಕವೂ ಸಿಎಂ ಸೀಟು ಸಿಗದೆ ಬೇಜಾರಾಗಿರುವಂತಹ ಡಿಕೆ ಶಿವಕುಮಾರ್ಗೆ ಸಿದ್ದು ಅಂಡ್ ಟೀಮ್ ಡಬಲ್ ಶಾಕ್ ಅನ್ನ ನೀಡಿದೆ. ಅದು ಡಿಕೆ ಶಿವಕುಮಾರ್ ಅವರಿಗೆ ನಿದ್ದೆ ಬಾರದಂತೆ ಮಾಡಿದೆ. ಏನದು ಸಿಎಂ ಅಂಡ್ ಟೀಮ್ ಡಬಲ್ ಶಾಕ್ ಅಂತೀರಾ? ಅದನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನ ಕಾವೇರಿದೆ. ಸದ್ಯಕ್ಕೆ ಸುಖಾಂತ್ಯ ಕಂಡಂತೆ ಕಂಡು ಬಂದ್ರೂ ಒಳಗೊಳಗೆ ಕೊತ ಕೊತ ಅಂತ ಕುದಿತಾ ಇದೆ. ಹೇಗಾದ್ರೂ ಮಾಡಿ ಸಿಎಂ ಕುರ್ಚಿಗೇರೋದಕ್ಕೆ ಡಿಕೆ ಅಂಡ್ ಟೀಮ್ ನಾನಾ ರೀತಿಯ ಪ್ರಯತ್ನಗಳನ್ನ ಈಗಾಗಲೇ ಮುಂದುವರಿಸ್ತಾನೆ ಬಂದಿದೆ. ಇದರ ಬೆನ್ನಲ್ಲೇ ದೀರ್ಘಾವಧಿ ಸಿಎಂ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರರಾಗಿದ್ದ ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿದ ಬೆನ್ನಲ್ಲೇ ಸಿದ್ದರಾಮಯ್ಯ ಮತ್ತಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಇದರ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರನ್ನ ಹೈಕಮಾಂಡ್ ನಾಯಕರು ಅಸ್ಸಾಂ ಚುನಾವಣೆ ವೀಕ್ಷಕರಾಗಿ ನೇಮಿಸಿದ್ದಾರೆ. ಇದು ಡಿಕೆ ಶಿವಕುಮಾರ್ ಅವರಿಗೆ ನೆಮ್ಮದಿಯನ್ನ ಕೆಡಿಸಿದೆ. ಮೊದಲೇ ಸಿಎಂ ಸೀಟು ಸಿಗದೆ ಬೇಸರಗೊಂಡಿರುವಂತಹ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಆದೇಶ ಚಿಂತೆಗೀಡು ಮಾಡಿದೆ. ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಹಾಗೆ ಅವರ ಬೆಂಬಲಿಗ ಆಪ್ತ ಸಚಿವರು ಡಿಕೆ ಶಿವಕುಮಾರ್ ಅಂಡ್ ಟೀಮ್ಗೆ ಡಬಲ್ ಟ್ರಬಲ್ ಅನ್ನ ನೀಡಿದ್ದಾರೆ. ಸಿದ್ದು ಅಂಡ್ ಟೀಮ್ ಒಂದೇ ಕಲ್ಲಿಗೆ ಎರಡು ಹಕ್ಕಿಯನ್ನು ಹೊಡೆದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಹೈಕಮಾಂಡ್ ನಾಯಕರು ಅಸ್ಸಾಂ ಚುನಾವಣಾ ವೀಕ್ಷಕರನ್ನಾಗಿ ನೇಮಕ ಮಾಡಿರೋದು ಡಿಕೆ ಶಿವಕುಮಾರ್ ಅವರಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಆ ಕಷ್ಟಗಳೇನಪ್ಪಾ ಅಂತಂದ್ರೆ, ಒಂದು ಅಸ್ಸಾಂಗೆ ಹೋದ್ರೆ ಅದು ನಿಷ್ಠೆಯಿಂದಲೇ ಕೆಲಸ ಮಾಡ್ತಾ ಇರುವಂತಹ ತಾವು ಹೈಕಮಾಂಡ್ ಆದೇಶವನ್ನ ಉಲ್ಲಂಘನೆ ಮಾಡಿದಂತಾಗತ್ತೆ. ಆದ್ರೆ ಈ ಹೇಳಿ ನಿರ್ಧಾರ ಮಾಡಿದೆ. ಕಾಂಗ್ರೆಸ್ ಟ್ರಬಲ್ ಶೂಟರ್ ಡಿಕೆಗೆ ಪ್ಲಾನ್ ಮಾಡೋದಕ್ಕೆ ಸಿದ್ದರಾಮಯ್ಯ ಅಂಡ್ ಟೀಮ್ ರಾಜತಂತ್ರವನ್ನ ರೂಪಿಸಿದೆ. ಸಿದ್ದರಾಮಯ್ಯ ಹೆಸರಿನಲ್ಲೇ 2028ರ ಚುನಾವಣೆಗೆ ಹೋಗಬೇಕು. ಅದಲ್ಲದೆ ಒಂದು ವೇಳೆ ಟೀಮ್ ಮುಂದಾಗಿದೆ. ಒಟ್ಟಾರೆ ಹೇಗಾದ್ರೂ ಸಿಎಂ ಸೀಟ್ಗೆ